ಕುರ್ಬೂರು ಶಾಂತಕುಮಾರ್ ಸರ್, ಈಗ ಪೆನ್ನಾರ್ ಬೇಸಿನ್, ಪೆನ್ನಾರ್ ಪಾತ್ರ, ನದಿ ಪಾತ್ರ ಇದೆಲ್ಲ ನಾವು ಕರಿತೀವಲ್ವ ಸರ್. ಈ ಪೆನ್ನಾರ್ ಬೇಸಿನ್ ಸತತವಾಗಿ ಶೋಷಣೆಗೆ ಒಳಗಾಗಿದೆ. ನಮ್ಗೆ ಏನಾಗ್ಬಿಡುತ್ತೆ, ಯಾವಾಗಲೂ ಹೋರಾಟ ಅಂದರೆ ದಕ್ಷಿಣದಲ್ಲಿ ಕಾವೇರಿ ಹೋರಾಟ, ಅದು ಬಿಟ್ಬಿಟ್ರೆ ಉತ್ತರದಲ್ಲಿ ಆ ಮಹದಾಯಿ, ಆ ಒಂದೆರಡು ಕಾಲುವೆ, ಇದನ್ನು ಮಾತ್ರ ಹೋರಾಟಗಳಾಗಿ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಸರ್. ಯಾಕೆ ಈ ತುಮಕೂರನ್ನು, ದುರ್ಗವನ್ನು, ಕೋಲಾರವನ್ನು ಇಷ್ಟಿಟ್ಟಿದ್ದು? ಇಲ್ಲಿ ಆಂಜನೇಯ ರೆಡ್ಡಿ ಅವರು ಹೇಳ್ತಿದ್ದಾರೆ, ಕೋಲಾರ ಅಂದರೆ ನೋಡಿ ಸರ್, ಆ ಜನಕ್ಕೆ ಏನಾದರೂ ಆ ದಿನದಲ್ಲಿ ಒಂದೇ ಒಂದು ಕೊಡ, ಒಂದು ಬಿಂದಿಗೆ ನೀರು ಸಿಗುತ್ತೆ ಅಂದರೆ ಎಷ್ಟು ಕೆ ಜಿ ತರಕಾರಿ ಬೆಳಿಬೋದು ನಾನು ಈ ಒಂದು ಬಿಂದಿಗೆ ನೀರಲ್ಲಿ ಅಂತ ಅವ್ನು ಯೋಚನೆ ಮಾಡ್ತಾನೆ. ರೈತ ಎಷ್ಟು ಕೆ ಜಿ ಬೆಳೆಯಬಹುದು ಅಂದರೆ ಸಣ್ಣ ಪುಟ್ಟ ಅನೇಕ ಬಾರಿ ಕೆಟ್ಟೋಗಿರ್ತಕ್ಕಂಥ ನೀರು, ಬಳಸಿದ ನೀರನ್ನೇ ಬಳಸಿಕೊಂಡು ಅದರಲ್ಲೆಲ್ಲೆಲ್ಲೋ ಕಾಲುವೆ ಮಾಡಿ ಅಲ್ಲೊಂದಷ್ಟು ತರಕಾರಿ ಬೆಳೆದು ಬೆಂಗಳೂರು ಸಪ್ಲೈ ಮಾಡ್ತಾನೆ ಸರ್ ಆ ವ್ಯಕ್ತಿ. ಸೊ ಇಂಥ ಜನಗಳಿಗೆ ಹೋರಾಟಗಳು ಸೇರಿಸಿ ಮಾತಾಡ್ತಾ ಇದ್ದೀನಿ. ಅವ್ರೇನೋ ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ತಾ ಇದ್ದಾರೇನೋ, ಅವ್ರಿಗೂ ನಮ್ಮ ರಾಜ್ಯಕ್ಕೂ ಸಂಬಂಧ ಇಲ್ವೇನೋ ಅನ್ನೋ ರೀತಿಯಲ್ಲಿ ನಮ್ಮ ಚಳುವಳಿಗಳು ಆಗಿದೆ ಸರ್. ಅಂಥ ಸಂದರ್ಭದಲ್ಲಿ ಈ ಯೋಜನೆ ಏನು ಶುರು ಮಾಡಿದಾರಲ್ಲ ಇವಾಗ, ಗೋದಾವರಿ, ಕೃಷ್ಣ, ಕಾವೇರಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರಲ್ಲ, ಇದು ಒಳ್ಳೆ ಬೆಳವಣಿಗೆ ಅಲ್ವಾ ಸರ್? ಇದು ಈ ಯೋಜನೆ ಪರ ನಾವು ನಿಂತ್ಕೊಂಡ್ರೆ ಅಂತ ಇಲ್ಲ ಅಲ್ಲ, ನೀವು ಹೇಳ್ತಕ್ಕಂಥ ವಿಚಾರ ಈ ಭಾಗದ ಎಲ್ಲ ಜಿಲ್ಲೆಗಳಿಗೆ ನೀರಿನ ವ್ಯವಸ್ಥೆ ಆಗಬೇಕು ಅಂದರೆ, ಮತ್ತೆ ಏನು ಮಹದಾಯಿ ನದಿ ನೀರಿನ ವಿವಾದ ಇದೆ ಇದಕ್ಕೂ ಪರಿಹಾರ ಸಿಗಬೇಕು ಅಂದರೆ, ಏನು ಕೇಂದ್ರ ಸರ್ಕಾರ ಮಾಡಿದ ಯೋಜನೆ, ಆ ಯೋಜನೆ ಜಾರಿ ಆದರೆ ಖಂಡಿತವಾಗ್ಲೂ ಕೂಡ ಎಲ್ಲ ಜಿಲ್ಲೆಗಳಿಗೆ ನೀರಾವರಿ ಸಿಗ್ತದೆ, ಅದರಲ್ಲೇನು ಅನುಮಾನನೇ ಇಲ್ಲ. ಎರಡನೇದಾಗಿ ನಮ್ಮ ರಾಜಾರಾವ್ ಅವರು ಹೇಳ್ದಂಗೆ ಸರ್ಕಾರ ಯಾವುದೇ ಯೋಜನೆ ಬಂದರೂ ಕೂಡ ಸಡನ್ ಆಗಿ ರಿಯಾಕ್ಟ್ ಮಾಡಬಾರ್ದು. ನಾವು ಒಪ್ಪಿದ್ದೀವಿ, ನಾವು ಮಾಡ್ತೀವಿ ಅಂತ ರಿಯಾಕ್ಟ್ ಮಾಡೋದಕ್ಕೂ ಬದಲಾಗಿ ನಮ್ಮ ಮುಖ್ಯಮಂತ್ರಿಗಳು ಎಕ್ಸ್ಪರ್ಟ್ಗಳನ್ನ, ಕರ್ನಾಟಕದಲ್ಲಿ ಹಲವಾರು ಜನ ನೀರಾವರಿ ತಜ್ಞರಿದ್ದಾರೆ, ಅವ್ರನ್ನೆಲ್ಲ ಕರೆದು ಚರ್ಚೆಯನ್ನು ಮಾಡಿ ನೀರು ನಮಗೆ ಎಷ್ಟು ಬರ್ತದೆ, ಯಾವ ಮಟ್ಟದಲ್ಲಿ ಬರ್ತದೆ, ಎಷ್ಟು ನೀರಿನ ಸಂಗ್ರಹ ಆಗ್ತದೆ, ಇವೆಲ್ಲವನ್ನ ಚರ್ಚೆ ಮಾಡ್ಕೊಂಡು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಅಭಿಪ್ರಾಯವನ್ನು ಕೊಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮುಖ್ಯಮಂತ್ರಿಗಳು ಈಗಲೂ ಕೂಡ ಈ ವಿಚಾರದ ಬಗ್ಗೆ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು, ಸಭೆಯನ್ನು ಕರೆದು ಚರ್ಚೆಯನ್ನು ಮಾಡಿ ಈ ನೀರಿನಿಂದ ಗೋದಾವರಿ, ಕೃಷ್ಣ, ಕಾವೇರಿ ಎಲ್ಲ ನದಿಗಳಲ್ಲಿ ಬರ್ತಕ್ಕಂಥ ನೀರಿನ ಪ್ರಮಾಣ ಎಷ್ಟು ಬಳಕೆ ಮಾಡ್ಬೋದು ಅನ್ನತಕ್ಕಂಥ ವಿಚಾರವನ್ನು ತಿಳ್ಕೊಂಡು ಈ ಒಂದು ಅಭಿಪ್ರಾಯವನ್ನು ಕೊಡಿ ಅಂತಕ್ಕಂಥದ್ದು ನಿಮ್ಮ ವಾಹಿನಿ ಮೂಲಕ ಮುಖ್ಯಮಂತ್ರಿಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ರಾಜಾರಾವ್ ಸರ್, ಈಗ ಈ ವರದಿ ಕೊಡಿ ಅಂತ ಕೇಳಿದ್ದಾರೆ 3 ತಿಂಗಳಲ್ಲಿ ವರದಿ. ನಿಮಗೆ ಕೇಳ್ತಾ ಇದ್ದೀನಿ, ಸದ್ಬಳಕೆ ಸಂಬಂಧವಾಗಿ ತೀರ್ಮಾನ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ, ನಿಮ್ಮ ಪ್ರಕಾರ ಇದರ ಅಬ್ಸರ್ವೇಷನ್ಸ್ ಏನೇನು ನಿಮ್ಮ ಆ್ಯಂಗಲ್ ಅಲ್ಲಿ ಅಂತ? ಸರ್, ನಿಮಗೆ ಪ್ರಶ್ನೆ ರಾಜಾರಾವ್ ಅವರೇ ಕೇಳಿಸ್ತಾ ಇಲ್ಲ? ಕೇಳಿಸಿದ್ಯಾ ಈಗ? ಹಾಂ, ನೋಡಿ, ದಯವಿಟ್ಟು ಅಲ್ಲಿ ಯಾರು ಇನ್ವೈಟೀಸ್ ಎಲ್ಲರೂ ಇದ್ದಾರೆ, ಅವರಲ್ಲಿ ಒಂದು ವಿನಂತಿ, ದಯವಿಟ್ಟು ಈ ವಿಷಯ ಕೇಳಿಪ್ಪ. ಇಲ್ಲಿ ನೋಡಿ, ಯಾವುದೇ ಒಂದು ಟ್ರಿಬ್ಯುನಲ್ಲು ಅಥವಾ ಒಂದು ನದಿ ನೀರು ಹಂಚಬೇಕಾದ್ರೆ ನದಿ ಎಲ್ಲ ಮೂಲಗಳಿಂದ ಬರೋ ನೀರು ಗಣನೆಗೆ ತಗೊಳ್ಬೇಕು. ಸರ್ಫೇಸ್ ವಾಟರ್, ಗ್ರೌಂಡ್ ವಾಟರ್ ಅಂಡ್ ವಾಟರ್ ಫ್ರಮ್ ಸ್ನೋ ಮೆಲ್ಟಿಂಗ್. ಕರ್ನಾಟಕ ಈ 5 ನದಿಗಳು ಏನಿದೆ, ಮಹಾನದಿ, ಗೋದಾವರಿ, ಕೃಷ್ಣ, ಇಲ್ಲಿ ಸ್ನೋ ಮೆಲ್ಟಿಂಗ್ ಇಲ್ಲ, ಆದರೆ ಗ್ರೌಂಡ್ ವಾಟರ್ ಇದೆ. ಕಾವೇರಿಯಲ್ಲಿ ಗೊತ್ತಾಗಿದೆ ಅಲ್ಲಿ ಗ್ರೌಂಡ್ ವಾಟರ್ ಇದೆ ಅಂತ. ಮೊದಲು ನಾವು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರನ ಕೇಳಿ, ಇಲ್ಲಿ ಏನು ಈ 5-6 ಡೆಲ್ಟಾಗಳಿವೆ, ಮೇಲಿಂದ ಮಹಾನದಿ, ಗೋದಾವರಿ, ಕೃಷ್ಣ, ಪೆನ್ನಾರ್, ಕಾವೇರಿ ಡೆಲ್ಟಾ ಒಳಗೆ ಎಷ್ಟು ಗ್ರೌಂಡ್ ವಾಟರ್ ಇದೆ, ಸೇಫಾಗಿ ಎಷ್ಟು ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಈಗಿರೋ ಎಲ್ಲ ಪರಿಸರ ಅಂಶಗಳೆಲ್ಲ ತಗೊಂಡು ಒಂದು ಎಕ್ಸ್ಪರ್ಟ್ ಕಮಿಟಿ ಹಾಕಿ ಮೊದಲು ಎಷ್ಟು ಗ್ರೌಂಡ್ ವಾಟರ್ ಯಾವ್ಯಾವ ಡೆಲ್ಟಾಲ್ಲಿ ಇದೆ ಅಂತ ತಗೊಂಡು ಸರ್ಫೇಸ್ ವಾಟರ್ ಜೊತೆಗೆ ಅದನ್ನು ಸೇರಿಸ್ಕೊಂಡು ಒಂದು ಟ್ರಿಬ್ಯುನಲ್ ಮಾಡಿ ನೀರು ಹಂಚಬೇಕು. ಇದು ಮಾಡಿದರೆ ಸೈಂಟಿಫಿಕ್ ಆಗಿರುತ್ತೆ, ಯಾವ ರಾಜ್ಯಗಳು ಇಲ್ಲದೆ ಹೋದ್ರೆ ತಕರಾರಾಗಿ ಕೋರ್ಟಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಇದು ಮೊದಲು ಮಾಡಬೇಕಾಗಿತ್ತು. ಕಾವೇರಿ ತಕ್ಷಣ ನಮ್ಮ ಅಡ್ವೊಕೇಟ್ಗಳು ಇದನ್ನ ಕೇಳಿ ಮಾಡಿಸಿದ್ದೆ, ಇಷ್ಟೊತ್ತಿಗೆ ನಮಗೆ ಅಟ್ಲೀಸ್ಟ್ ಜವಾಬ್ ಸಿಕ್ಕಿರೋದು. ಇನ್ನಾದರೂ ನಾವು ಮಾಡಬೇಕು, ಯಾಕೆಂದರೆ ಇದು ಯೂಟಿಲೈಸಬಲ್ ವಾಟರ್ ಇದು ದೇಶಕ್ಕೆ ಹಾನಿ ಆಗುತ್ತೆ. ಹಾಗಾಗಿ ಆ ನೀರು ತೆಗೆಯಲೇಬೇಕು, ಅದು ನಮಗೆ ಬೇಕು, ಅದನ್ನು ಮಾಡಿ ಅಂತ ಮೊದಲು ನಾವು ಕೇಳಬೇಕು ಕೇಂದ್ರ ಸರ್ಕಾರನ, ಒಂದು ಎಕ್ಸ್ಪರ್ಟ್ ಕಮಿಟಿ ಹಾಕಿ ಅಂತ. ಆಮೇಲೆ ಎರಡನೇ ವಿಷಯ, ಇಲ್ಲಿ ಏನಾಗಿದೆ, ತಮಿಳುನಾಡು ಅವರು ನಮ್ಮ ಕರ್ನಾಟಕದ ಮೇಲೆ ಗೂಬೆ ಕೊಡಿಸ್ತಾ ಇದ್ದಾರೆ, ನಾವು ಬರೀ ಎಕ್ಸಸ್ ವಾಟರ್ ಬಿಡ್ತೀವಿ ಅಂತ. ಆ ಎಕ್ಸಸ್ ವಾಟರ್
ವಾಟರ್ನೇ ತಗೊಂಡು ಹೋಗೋದಕ್ಕೆ ಅವ್ರು ಈಗಾಗಲೇ ಕಟ್ಟಲೆ ಗುಂಡಾರ್ ಫ್ಲಡ್ ಕೆನಾಲ್ ಅಂತಲೇ ಮಾಡಿದ್ದಾರೆ. ಸುಮಾರು 7,677 ಕೋಟಿ ಖರ್ಚು ಮಾಡಿ ಅದು 2019 ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ. ಅವ್ರದ್ದು ಏನು ಅವ್ರದ್ದು ಚಿಂತೆ ಅಂದರೆ ಈ ಗೋದಾವರಿ ಕೆನಾಲಿಂದ ಬರೋ ನೀರು ಬರೋವರೆಗೂ ನಮ್ಮ ಕಾವೇರಿ ನೀರನ್ನೆಲ್ಲ ಎತ್ಕೊಂಡು ಹೋಗಬೇಕು ಅಂತ, ಅದು ಬಂದ ಮೇಲೆ ಅದು ಇದು ಎರಡೂ ಸೇರಿ ಎತ್ಕೊಂಡು ಹೋಗಬೇಕು ಅಂತ ಅವ್ರದ್ದು ದುರಾಲೋಚನೆ. ಇದನ್ನು ನಮ್ಮ ಸರ್ಕಾರಕ್ಕೆ ಬೆರೆದು ಬೇಜಾರಾಗಿದೆ. ಅವರು ಮೊದಲು ಈ ಕಟ್ಟಡ ಇದು ಏನಿದೆ ಗುಂಡಾಲ್ ಕೆನಾಲ್ ಅದನ್ನು ನಿಲ್ಲಿಸಿ ಅಂತ ಹೇಳಬೇಕು. ನಮ್ಗೆ ಹೆಂಗೆ ಗೋವಾದವರು ನಾವು ನಮ್ಮ ಕುಡಿಯೋ ನೀರಿಗೆ ಅಲ್ಲಿ ಬಂದು ಅಡ್ಡ ಹಾಕಿದ್ರು, ಹಾಗೆ ನಾವು ಇಲ್ಲಿ ಅವ್ರ ಜೊತೆಗೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ, ಈಗ ತಕ್ಷಣ ಇದನ್ನು ನಿಲ್ಲಿಸಿ ಅಂತ ಹೇಳಬೇಕು. ನಿಲ್ಲಿಸಿದ್ರೇ ಅವ್ರು ನಮಗೆ ಇಲ್ಲ ಇದು ಮೇಕೆದಾಟುಗೂ ಅಪ್ರೂವಲ್ ಕೊಡ್ತಾರೆ, ಅವ್ರಿಗೆ ಇದಕ್ಕೂ ಅನುಕೂಲ ಆಗುತ್ತೆ. ಇಲ್ಲದೆ ಹೋದರೆ ನಮಗೆ ತೊಂದರೆ ಕೊಡ್ತಾನೆ ಇರ್ತಾರೆ. ಇದನ್ನು ನಾವೆಲ್ಲರೂ ತಿಳ್ಕೊಬೇಕು. ಇದು ಈ ಕಾವೇರಿ ಕಟ್ಟಲೆ ಅವ್ರು ಅದಕ್ಕೆ ಏನು ಮಾಡಿದ್ದಾರೆ, ಈ ಮಹಾನದಿಯಿಂದ ಏನು ಬರ್ತಾ ಇದೆ ನೀರು ಅದು ಮೊದಲು ಗ್ರ್ಯಾಂಡ್ ಅಣೆಕಟ್ಟಲ್ಲಿ ಸೇರಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡಿದ್ರು NWDL. ಅದನ್ನು ಚೇಂಜ್ ಮಾಡಿ ಈಗ ಕಟ್ಟಲೆಗೆ ತೊಗೊಂಬನ್ನಿ ಅಂತ ಕೇಳ್ತಾ ಇದ್ದಾರೆ. ಯಾಕೆಂದರೆ ಕಟ್ಟಲೆಗೆ ತಂದುಬಿಟ್ರೆ ಅಲ್ಲಿ ಏನು ಈ ಕಟ್ಟಲೆಯಿಂದ ಕಾವೇರಿ ಕಟ್ಟಲೆ ಗುಂಡಾಲ್ ಕೆನಾಲ್ಗಿದೆ ಅಲ್ಲಿ ನೀರು ಬಂದುಬಿಡುತ್ತೆ, ಅಲ್ಲಿ ಸಲೀಸಾಗ ಆಗುತ್ತೆ ಅಂತ. ಇದನ್ನು ನಾವು ತಪ್ಪಿಸಬೇಕು. ಯಾಕೆಂದರೆ ಮೂಗು ಹಿಡಿದ್ರೆ ಬಾಯಿ ತೆಗಿತಾರೆ. ಈಗ ಅವ್ರಿಗೆ ಮೂಗು ಹಿಡಿಬೇಕು, ಹಿಡಿದ್ರೆ ನಮಗೆ ಮೇಕೆದಾಟು ಬರ್ತದೆ, ಸುಲಭನೂ ಆಗ್ತದೆ. ಈ ಮೇಕೆದಾಟು ಬಗ್ಗೆ ಹೇಳಬೇಕಾದ್ರೆ ಒಂದು ಅಲ್ಲಿರೋ ನಮ್ಮ ಸ್ನೇಹಿತರಿಗೆಲ್ಲ ಏನಂದರೆ ತಮಗೆಲ್ಲ ಗೊತ್ತಿದೆ 1924 ಅಗ್ರಿಮೆಂಟ್ ಆಯಿತು. ಅಗ್ರಿಮೆಂಟ್ ಆದ 2 ತಿಂಗಳಲ್ಲಿ ಅಗ್ರಿಮೆಂಟ್ ಆದಾದಮೇಲೆ 3 ಜುಲೈ 1924 ಅಂದಿನ ಬ್ರಿಟಿಷ್ ಸರ್ಕಾರ ನಮ್ಗೆ ಅವತ್ತೇನು ನಾವು ಒಂದು ಮೇಕೆದಾಟು ಚಿಕ್ಕದು ಮಾಡಿದ್ವಿ ಅದಕ್ಕೆ ಅಪ್ರೂವಲ್ ಕೊಟ್ಬಿಟ್ಟಿದ್ದಾರೆ. ಈಗ ಯಾರು ತಮಿಳ್ನಾಡು ಗೌರ್ಮೆಂಟ್ನವರು ಅದನ್ನು ಸ್ಟಾಪ್ ಮಾಡೋದಕ್ಕೆ ಇಂಥ ಒಳ್ಳೆ ಡಾಕ್ಯುಮೆಂಟ್, ಪವರ್ಫುಲ್ ಡಾಕ್ಯುಮೆಂಟ್ ನಮ್ಮ ಅಡ್ವೊಕೇಟ್ಗಳು ಯಾಕೆ ಅದನ್ನು ಸುಪ್ರೀಂ ಕೋರ್ಟ್ ಮುಂದೆ ಹಾಕ್ತಾ ಇಲ್ಲ? ಇದು ಇವತ್ತಲ್ಲ, ಇದಾಗಲೇ ಕಾವೇರಿಗೆ ಹಾಕಿದ್ದೀವಿ, ಅಲ್ಲಿ ನಂಬರು ಎಲ್ಲ ಕೊಟ್ಟಿದ್ದಾರೆ. ಕಾವೇರಿ ಟ್ರಿಬ್ಯುನಲ್ ಮೇಲೆ ಈ ಡಾಕ್ಯುಮೆಂಟ್ ಇದೆ. ಈ ಡಾಕ್ಯುಮೆಂಟ್ ತೋರಿಸಿ ಹಿಂದೆನೇ ಬ್ರಿಟಿಷ್ ಸರ್ಕಾರ ಅಪ್ರೂವಲ್ ಕೊಟ್ಟಿತ್ತು, ಅದನ್ನೇ ನಾವು ಸ್ವಲ್ಪ ದೊಡ್ಡದು ಮಾಡ್ತಾ ಇದ್ದೀವಿ, ನೀವು ಯಾರು ಈ ಕ್ವಶನ್ ಮಾಡೋದಕ್ಕೆ ಅಂತ ಕೇಳಿ ಇದಕ್ಕೆ ನಾವು ಅಪ್ರೂವಲ್ ತಗೊಳ್ಳೇಬೇಕು. ಇದು ಅವರು ಡ್ಯಾಮ್ ಕಟ್ಟಲಿಕ್ಕೆ ಯಾವುದೂ ಮಾಡಲ್ಲ, ಯಾಕೆಂದರೆ ಭೂಮಿ ಮುಳುಗಡೆ ಆಗತ್ತಂತೆ. ನಾವು ಮುಳುಗಡೆ ಆದರೂ ನಾವು ಮಾಡ್ತೀವಿ ಅಂದರೆ ನಮ್ಗೆ ಅಡ್ಡ ಬರ್ತಾರೆ. ಇಲ್ಲಿ ಇನ್ನೊಂದು ಏನಾಗಿದೆ, ಇಶ್ಯೂ ಫ್ರೇಮ್ ಆಗಿದೆ, 50ನೇ ಇಶ್ಯೂ ಒಳಗೆ ಡಿಫಿಷಿಟ್ ಇದ್ದಾಗ ನೀರು ಹೇಗೆ ಉಪಯೋಗಿಸ್ಬೇಕು, ಸರ್ಪ್ಲಸ್ ಇದ್ದಾಗ ಹೇಗೆ ಉಪಯೋಗಿಸ್ಬೇಕು ಅಂತ ಕ್ವಶನ್ನು. ಬರೀ ಡಿಫಿಷಿಟ್ಗೆ ಏನು ಮಾಡಬೇಕು ಅಂತ ಟ್ರಿಬ್ಯುನಲ್ ಹೇಳಿದರು, ಸರ್ಪ್ಲಸ್ಗೆ ಹೇಳಲಿಲ್ಲ. ನಮ್ಮ ಅಡ್ವೊಕೇಟ್ಗಳು ನಿದ್ದೆ ಮಾಡಿಬಿಟ್ರು, ಅಲ್ಲಿ ಯಾರೂ ಕೇಳಲಿಲ್ಲ, ಸುಪ್ರೀಂ ಕೋರ್ಟಲ್ಲೂ ಕೇಳಲಿಲ್ಲ. ಅವಾಗೇನ ಕೇಳಿಬಿಟ್ಟಿದ್ರೆ ನಮ್ಮ ಪಾಲಿನ ನೀರು ಸರ್ಪ್ಲಸ್ ವಾಟರ್ ಎಷ್ಟು ಅಂತ ಇರ್ತಿತ್ತು, ಅಷ್ಟಕ್ಕೆ ಮಾತ್ರ ನಾವು ಮೇಕೆದಾಟು ಹಾಕ್ಕೊಳ್ತಾ ಇದ್ವಿ. ಆದರೆ ಅದು ಹಾಕಲಿಲ್ಲ. ನಮ್ಮ ಕಂಡೀಷನ್ ಒಂದೇ ಹಾಕಿರೋದು, ಏನಂದರೆ ತಿಂಗಳ ಇಷ್ಟಿಷ್ಟು ನೀರು ಬಿಡಬೇಕು. ಅಷ್ಟು ನೀರು ಬಿಡಲಿಕ್ಕೆ ನಾವು ಹೊಸ ನಮ್ಮ ಮೇಕೆದಾಟು ಪ್ರಾಜೆಕ್ಟಿಂದಲೂ ನಾವು ಬಿಡಲಿಕ್ಕೆ ತಯಾರಿದ್ದೀವಿ ಅಂತ ಬರ್ಕೊಟ್ಟಿದ್ದೀವಿ. ಹಾಗಾಗಿ ಇದು ಗತಾಯ ನಮಗೆ ಮೇಕೆದಾಟು ಪ್ರಾಜೆಕ್ಟ್ ಆಗಲೇಬೇಕು. ಇದರಿಂದಲೇ ನಮಗೆ ಬೆಂಗಳೂರು ಕುಡಿಯೋ ನೀರು ಬೇಕಾದರೆ ಸ್ವಲ್ಪ ಕೋಲಾರ್ಗೂ ಕೊಡ್ಬೋದು. ಯಾರೋ ಕೋಲಾರ ಬಗ್ಗೆ ಮಾತಾಡ್ತಾ ಇದ್ರು, ಕೋಲಾರ್ಗೂ ಕೊಡ್ಬೋದು. ಇದನ್ನು ಮಾಡಲೇಬೇಕು. ಇದನ್ನು ದಯವಿಟ್ಟು ತಿಳ್ಕೊಬೇಕು. ಇದಕ್ಕೆ ಹೆಚ್ಚೆಚ್ಚು ಪ್ರಚಾರ ಕೊಡಬೇಕು. ಆಮೇಲೆ ನಮಗೆ ಕಾವೇರಿ ಆರ್ಡ್ರಲ್ಲೂ ಭಾಳ ಮೋಸ ಆಗಿದೆ. ಅದಕ್ಕೆ ಸೆಪರೇಟಾಗಿ ಒಂದು ಚರ್ಚೆ ಮಾಡಿ ಅದಕ್ಕೆ ಏನು ಮಾಡಬೇಕು ಅಂತ ಬೇರೆ ವಿಷಯ ಮಾಡೋಣ. ಅದು ಇಲ್ಲಿ ಜಾಯಿನ್ ಮಾಡೋದು ಬೇಡದ. PRD ಸ್ಕೀಮ್ಗೆ ಮುಖ್ಯಮಂತ್ರಿಗಳು ಕೊಟ್ಬಿಟ್ಟಿದ್ದಾರೆ. ಅದು ಯಾವ ರೀತಿ ಕೊಟ್ಟರು ಏನೂ ಗೊತ್ತಿಲ್ಲ. ಯಾರಾದರೂ ಎಕ್ಸ್ಪರ್ಟ್ನ ಕರೆಸಿ ಒಂದು ಮೀಟಿಂಗ್ ಮಾಡಿ ಏನೇನು ಇದರಲ್ಲಿ ಲೋಪದೋಷಗಳಿವೆ ಅಂತ ಅದನ್ನು ತಿಳ್ಕೊಂಡು ಮಾಡಿದರೆ ರಾಜ್ಯಕ್ಕೆ ಒಳ್ಳೇದಾಗ್ತಿತ್ತು. ನಾನು ಬರೆದು ಕಳಿಸಿದ್ದೀನಿ. ಇವೆಲ್ಲ ಸರ್ಕಾರ ಒಂದು ನಿಮಿಷ ಮಾತಾಡ್ತೀನಿ ಸರ್, ನಿಮ್ಮನ್ನು ಮಾತಾಡ್ತೀನಿ. XLPU ಕಾಲೇಜು ಪ್ರಾಯೋಜಿತ ಅಖಾಡ ಬಿಗ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ ಒಂದೇ ಒಂದು ಬ್ರೇಕ್ ಆದಮೇಲೆ.